ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲಿ ಮೈಸೂರಲ್ಲಿ KRS ಡ್ಯಾಮ್ ಹತ್ರನೇ ಇದ್ದೀವಿ. KRSದು ಹಳೆ ರೋಡು, KRS ಡ್ಯಾಮ್ಗೆ ಹೋಗೋ ಹಳೆ ರೋಡಲ್ಲಿ ಇದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇಲ್ಲಿ ಒಂದು ತವಾ ಫ್ರೈ ಇದೆ ಅಂದ್ಬಿಟ್ಟು ಕೇಳ್ಪಟ್ಟಿದ್ವಿ ತುಂಬ ದಿನದ ಹಿಂದೆ. ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಹರ್ಷ. ಒಂದು 25ರಿಂದ 30 ವರ್ಷ ಹಳೆಯ ಹೋಟ್ಲಿದು. ಇದಕ್ಕೆ ಹೆಸರು ಬೋರ್ಡು ಏನೂ ಇಲ್ಲ. ತವಾ ಫ್ರೈ ಅಂತನೋ ತವಾ ಫ್ರೈ ಹೋಟೆಲ್ ಅಂತ ಏನೋ ಇದೆ ಗೂಗಲ್ ಮ್ಯಾಪಲ್ಲಿ. ಸೊ ಇಲ್ಲಿ ಇದರಲ್ಲಿ ಹೆಸರು ಇರೋ ಥರ ತವಾ ಫ್ರೈಗಳು ಸಿಗುತ್ತೆ. ಆಮೇಲೆ ಫಿಶ್ಶು ತಲೆ ಫ್ರೈ, ಆಮೇಲೆ ಫಿಶ್ ಸಾರು ಇವೆಲ್ಲ ಸಿಗುತ್ತಂತೆ. ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಲ್ಲ. ಫ್ರೆಂಡ್ಸ್ ಜೊತೆ ಏನೋ ಗ್ಯಾಂಗ್ ಹಾಕೊಂಡು ಬರ್ತೀರಾ ಈ ಕಡೆ ಏನಾದರೂ ಅಂದರೆ ಒಂದು ಒಳ್ಳೆ ಮೀನು ತವಾ ಫ್ರೈ ಎಲ್ಲ ತಿನ್ನಬೇಕು ಈ ಜಾಗಕ್ಕೆ ಬರ್ಬೋದು. ಲೊಕೇಶನ್ ಕೊಟ್ಟಿರ್ತೀವಿ, ಅದನ್ನು ಫಾಲೋ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಒಳಗೆ ಹೋಗ್ಬಿಟ್ಟು ಏನೇ ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಐಟಮ್ಸ್ನ ನಾವು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ. ಸೊ ಫಸ್ಟು ತವಾ ಫ್ರೈಯಿಂದ ಶುರು ಮಾಡೋಣ ಅಂದ್ಬಿಟ್ಟು ತವಾ ಫ್ರೈ ತರಿಸಿದ್ದೀವಿ. 2 ಥರ ಮೀನು ಸಿಗುತ್ತೆ. ಒಂದು ಕಾಟ್ಲಾ ಮೀನು, ಅದರಲ್ಲಿ ಒಂದು ತವಾ ಫ್ರೈ, ಮತ್ತು ಇನ್ನೊಂದು ಸ್ಲೈಸು, ಪಾಂಫ್ಲೆಟ್ ಸ್ಲೈಸು ಅಂತಾರೆ. ರೂಪ್ಚಂದ್ ಮೀನು ಅದು. ಸೊ ರೂಪ್ಚಂದ್ ಮೀನು ಪಾಂಫ್ಲೆಟ್ ಥರನೇ ಕಟ್ಟಾಗಿರುತ್ತೆ. ಸೊ ನೋಡೋದಕ್ಕೆ ಟೆರರ್ ಆಗಿದೆ. ಮೆಣಸಿನ್ಕಾಯಿ ಬೀಜಗಳೆಲ್ಲ ಎದ್ದೆದ್ದು ಕಾಣಿಸ್ತಾ ಇದೆ. ತಿಂದರೆ ಬಾಯಿಯೆಲ್ಲ ಖಾರವಾಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಎತ್ಕೊಳ್ರಿ. ಫಸ್ಟು ಕಾಟ್ಲಾ ಮೀನು. ತಿನ್ನುವ. ಚಿಯರ್ಸ್. ತಿನ್ಬಿಟ್ಟೆ. ಈ ಮೀನು ಸಾಫ್ಟಾಗಿರುತ್ತೆ, ಸಕ್ಕ ಸಾಫ್ಟಾಗಿರುತ್ತೆ. ಇದರಲ್ಲಿ ಬೋನ್ಲೆಸ್ ಥರ ಸಿಕ್ಕಿದ್ರಾಗ ಒಂದ್ಸಲ ಎಲ್ಲೋ ಕಬಾಬ್ ತಿಂದಿದ್ವಿ, ಸಖತ್ತಾಗಿ ಮಾಡಿಕೊಟ್ಟಿದ್ರು. ಮೀನು ಬಗ್ಗೆ ಮಾತಾಡೋಂಗಿಲ್ಲ, ಸಕ್ಕ ಸಾಫ್ಟು. ಮೇಯ್ನಾಗಿ ಅಲ್ಲಿ ಅಟ್ರಾಕ್ಷನ್ ಬಂದ್ಬಿಟ್ಟು ಮೇಲಾಚಿರೋ ಮಸಾಲೆನೇ ಹೈಲೈಟು. ಅದೇ ಮಸಾಲೆ ಸೈಡಲ್ಲಿ ಕೊಟ್ಟಿರ್ತಾರೆ ನೆಂಚ್ಕೊಳಕ್ಕೆ. ಕಾಣಿಸ್ತಾ ಇದೆಯಾ? ನಾನು ಅದನ್ನೇ ನೋಡಿ ಹೇಳಿದ್ದು, ಬೀಜಗಳೆಲ್ಲ ಕಾಣಿಸ್ತಾ ಇದೆ ಅಂತ. ಮೆಣಸಿನ್ಕಾಯಿ ಬೀಜ ಇದು ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಅಲ್ಲ, ಕೆಂಪು ಮೆಣಸಿನ್ಕಾಯಿ ಹಾಕಿರ್ತಾರೆ. ಹಾಗೆ ಬಂತು. ಎಗ್ ಫ್ರೈ ಬಂತು. ಮೀನಿನ ತಲೆ ಫ್ರೈ. ಸೊ ಅದು ಆ ಸ್ಪೈಸಿನೆಸ್ಸು ಫೀಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಮಾಡಿಕೊಡ್ತಾರೆ. ಸೊ ನಾವು ನಾರ್ಮಲಾಗಿ ಯಾವ ಥರ ಮಾಡ್ಕೊಡ್ತೀರಾ ಅಷ್ಟೇ ಕೊಡಿ ಅಂತ ಹೇಳಿದ್ವಿ. ಮೀಡಿಯಮ್ ಸ್ಪೈಸಿ ಇದೇ ಪರ್ಫೆಕ್ಟಾಗಿದೆ. ಅದು ಬಿಸಿಲು ಬೇರೆ ಅಲ್ವಾ, ಜಾಸ್ತಿ ಖಾರ ತಿಂದ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಹೆಂಗಿದೆ ಬ್ರೋ, ಇಷ್ಟ ಆಯ್ತಾ? ಆಮೇಲೆ ಇದು ತುಂಬ ಜನ ಮೀನು ತಲೆ ತಿನ್ನೋಕ್ಕೂ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಮೀನು ತಲೆ ಫ್ರೈ ಕೂಡ ಸಿಗುತ್ತೆ. ಸೊ ಈ ಥರ ಕೊಡ್ತಾರೆ. ಫುಲ್ ತಲೆ ಹಂಗೆ ಎತ್ಕೊಂಬಂದು ಕೊಡೋಲ್ಲ, ಕಟ್ ಮಾಡಿ ಅವರೇ ಅದನ್ನು ಇದೇ ಥರ ಮಸಾಲೆ, ಸೇಮ್ ಮಸಾಲೆ ಅನಿಸುತ್ತೆ ನನಗೇನೋ, ಅದೇ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡ್ತಾರೆ. ರೂಪ್ಚಂದ್ ಮೀನಿನ ಸ್ಲೈಸ್. ಇದರಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಮಧ್ಯದಲ್ಲಿ ಇರುತ್ತೆ, ಸೈಡಲ್ಲೆಲ್ಲ ಸ್ವಲ್ಪ ಇರುತ್ತೆ. ಸೊ ಎಕ್ಸ್ಟ್ರಾ ಚಟ್ನಿ ಖಾರವಾಗಿ ತಿಂತೀರಾ? ಈ ಖಾರ ಸಾಲಲ್ಲ, ಇನ್ನೂ ಬೇಕು. ಜ್ಯೂಸ್ ಜೊತೆ ತಿಂದಾಗ ಬಾಯಿ ತುಂಬ ಬೀಜಗಳು ಓಡಾಡ್ತಾ ಇರಬೇಕು ಅಂದಾಗ ಮೆಣಸಿನ್ಕಾಯಿ ಬೀಜ ಇದನ್ನು ಟ್ರೈ ಮಾಡಿ. ಸ್ವಲ್ಪ ಹಾಕ್ಕೊಂಡು ಎಕ್ಸ್ಟ್ರಾ ಕಿಕ್ಕು, ಎಕ್ಸ್ಟ್ರಾ ಖಾರ. ಬಟ್ ನನಗೇನೋ ಇದೇ ಪರ್ಫೆಕ್ಟ್ ಆಗಿದೆ ಅನಿಸ್ತಾ ಇದೆ. ಇದು ಬಿಟ್ಟರೆ ಮೀನು ಸಾರೆಲ್ಲ ಸಿಗುತ್ತೆ. ಮೀನು ಸಾರು ಹೇಳಿದ್ದೀವಿ. ಫಸ್ಟ್ ಇದು ತಿನ್ಬಿಡೋಣ. ವೈಟ್ ರೈಸ್ಗೆ ವೈಟ್ ರೈಸ್ಗೆ ವೈಟ್ ರೈಸ್ ಕೇಳಬೇಕು. ನಾರ್ಮಲ್ ಇಲ್ಲೆಲ್ಲ ವೈಟ್ ರೈಸ್ ಸಿಗೋದು. ಸೊ ಅದನ್ನು ಟ್ರೈ ಮಾಡೋಣ ಅಂತ. ಈಗ ತಲೆಗೆ ಹೋಗೋಣ. ತಲೆಗೆ
ತಲೆ ತಿನ್ನುವ ಸಮಯ. ಹೌದು. ಬಟ್ ತಲೆ ಹೆಂಗೆ ತಿಂತೀರಾ? ನನಗೆ ತಲೆ ತಿಂದ ಅಭ್ಯಾಸ ಇಲ್ಲ ಯಾರ್ದು. ನಾವು ತಲೆ ತಿಂದ ಅಭ್ಯಾಸ ಇಲ್ಲ. ತರ್ಸ್ಕೊಂಡ್ರೆ ಮೀನು ತಲೆ ತಿಂದ ಅಭ್ಯಾಸ ಐತೆ. ತರ್ಸ್ಕೊಂಡ್ರೆ ನೀವೇ ಹೇಳ್ಕೊಡಿ ಹೆಂಗೆ ತಿನ್ನೋದು. ನೋಡೋ ಇವಾಗ ಈ ಥರ ಏನಾದರೂ ಸಿಕ್ಕಿದ್ರೆ ಜಸ್ಟ್ ಸೊ ಒಂದೊಂದೇ ಪೀಸ್ ಇಟ್ಕೊಂಡು ಚಿಪಿ ಇಕ್ತಾ ಇರಬೇಕು. ಕೆಲವು ಮಾಂಸ ಇರೋದು ಸಿಕ್ಕಿದ್ರೆ ಅದನ್ನು ನೀಟಾಗಿ ನೋಡಿಕೊಂಡು. ಸೊ ಈ ಥರನೇ ತಿಂದಿದ್ದೀರಾ ಕಾನ್ಸೆಪ್ಟು ನೀವು? ಇಲ್ಲ ಫುಲ್ ತಲೆ ತರ್ಸ್ಕೊಂಡು ಆ ಥರ? ಫುಲ್ ತಲೆ ನಾರ್ಮಲಾಗಿ ನಮಗೂ ಅಷ್ಟೇ ಫುಲ್ ತಲೆ ಹೆಂಗೆ ಇಟ್ಬಿಡ್ತಾರೆ, ಬಿಡಿಸ್ಕೊಂಡು ತಿನ್ನೋ ಅಭ್ಯಾಸ. ಇಲ್ಲಿ ಡಿಫ್ರೆಂಟಾಗಿ ಸರ್ವ್ ಮಾಡೋರೆ. ಇದು ಎಲ್ಲ ನೀಟಾಗಿ ಹೇಳ್ದಾಗೆ ಮೂಳೆ ಸಿಕ್ತು, ನಂಗೆ ಚಿಪ್ಪಿ ಹಿಂಗೆ ಹಾಕೋದು. ಮೂಳೆ ಸಿಕ್ಕಿದ್ರೆ ಮಸಾಲೆ ಹೇಳ್ಕೋಬೇಕು, ಮಾಂಸ ಸಿಕ್ಕಿದ್ರೆ ಮಾಂಸ ತಿನ್ನಬೇಕು. ಬಟ್ ಇದು ತರಿಸ್ಕೊಂಡ್ರೆ ಒಂದು ಪ್ಲೇಟು ನೀವು ತಿನ್ನೆ ಮುಗಿಸೋ ಅಷ್ಟೊತ್ತಲ್ಲಿ 1 hour ಆಯ್ತದೆ. 1 hour ಆಗ್ತದೆ. ಟೈಮ್ ಪಾಸ್. ಏನು ಬೇಡ ಬೇರೆ ಸೇಮ್ ಮಾಡೋಣ, ಉಪ್ಪಿನಕಾಯಿ ಥರ. ಪಕ್ಕದಲ್ಲಿ ಒಂದು ನೀವು ಕೋಲಾ, ಪೆಪ್ಸಿ, ಥಮ್ಸಪ್ ಏನಾದರೂ ತಂದುಬಿಟ್ರೆ ಅದು ಬಾಟಲ್ ಖಾಲಿ ಆಗೋ ಅಷ್ಟರಲ್ಲಿ ಇದೊಂದು ಡಿಶಲ್ಲೇ ನೀವು ಮುಗಿಸ್ಕೊಳ್ಬೋದು. ಖಾಲಿ ಆಗುತ್ತೆ ನೀಟಾಗಿ. ನಿಜ ತಾನೇ? ಅವೆಲ್ಲ ಸ್ಲೈಸ್ ಎಲ್ಲ ಪಟ ಅಂತ ತಿಂದು ಇದಾಗ್ಬಿಡ್ತೀವಿ. ಇದು ಸ್ವಲ್ಪ ಲೇಟಾಗೆ ಹುಡುಕಿ ತಿನ್ನಬೇಕು. ಇದು ಆಲ್ಮೋಸ್ಟ್ ಕ್ರ್ಯಾಬ್ ತಿಂದಂಗೆ ಇದು. ಓಕೆ ಒಂದಷ್ಟು ಆ ಥರ ಫೀಲು. ಕರೆಕ್ಟ್. ಕ್ರ್ಯಾಬು ಹಿಂಗೆ ಅಲ್ವಾ, ಮಾಂಸನೇ ಸಿಗಲ್ಲ, ಅದ್ರಲ್ಲಿ ಬರೀ ಮೂಳೆಗಳೇ ಸಿಗ್ತಾ ಇರ್ತದೆ. ಏಡಿಕಾಯಿ ಎಲ್ಲ ತಿನ್ಬೇಕಂದ್ರೆ 2 ಕೈ ಬಳಸಬೇಕು. ಎಲ್ಲ 2 ಕೈಯೂ ಆಗಿ ನಾಚಿಕೆ ಬಿಟ್ಟು ತಿನ್ಬೇಕು. ಅದು ನಾಚಿಕೆ ಬಿಟ್ಟು ತಿನ್ನಬೇಕು. ಮೀಸೆ ಎಲ್ಲ ಮೆತ್ಕೊಂಡು. ನಾನು ಸ್ಟ್ಯಾಂಡರ್ಡ್ ಆಗಿ ಟೇಬಲ್ ಮ್ಯಾನರ್ಸ್ ತಿಂತೀನಿ ಅಂದರೆ ಆಗಲ್ಲ ಅವೆಲ್ಲ. ಇದು ಸ್ವಲ್ಪ ಅದೇ ಥರ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸೇಮ್ ಒಂದೇ ರೆಸಿಪಿ, ಸಿಮಿಲರ್ ರೆಸಿಪಿ. ಈ ಮಸಾಲೆ ಏನಿತ್ತಲ್ಲ ಅದೇ ಹೈಲೈಟು. ಅದರಲ್ಲೊಂದು ಸ್ವಲ್ಪ ಜಿಡ್ಡು ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿರುತ್ತೆ. ಆ ತಲೆ ಸ್ವಲ್ಪ ಕೊಬ್ಬೆಲ್ಲ ಇರುತ್ತಲ್ಲ. ಇದು ಅಲ್ಲು ಇವರೆಲ್ಲ ಫುಲ್ ಅನಾಟಮಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ಇದ್ದಂಗೆ ಐತೆ, ಬಟ್ ಅಲ್ಲೇ ಅನ್ಕೋತೀನಿ, ಯಾಕಂದರೆ ಎಲ್ಲ ಒಂದೇ ಥರ ಐತೆ. ಅಲ್ಲೇ ಅದು ಅಲ್ಲು ಶಾರ್ಕ್ ಕಲ್ಲುಗಳು ಇದ್ದಂಗಿದೆ. ಶಾರ್ಕ್ ಕಲ್ಲುಗಳು ಸ್ವಲ್ಪ ದೊಡ್ಡದಾಗಿರ್ತದೆ, ಇದು ಸ್ವಲ್ಪ ಚಿಕ್ಕದಾಗಿದೆ. ಸೊ ಯಾಕಂದರೆ ಇದೆ ಮೇನ್ ಜಾ ಅಲ್ವಾ. ಫಿಶ್ ಜಾ. ಸೊ ಡಾಕ್ಟರ್ ಸತೀಶ್ ಅವರು ಬಯಾಲಜಿ ಕ್ಲಾಸ್ನ ಬಯಾಲಜಿಸ್ಟ್ ನೀಟಾಗಿ ಅಟೆಂಡ್ ಮಾಡೋದ್ರಿಂದ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಥರ ಎಕ್ಸಾಮಲ್ಲಿ ಮಾಡಿಬಿಟ್ಟಿದ್ದಿದ್ರೆ ಇಷ್ಟು ದೊಡ್ಡ ಸೈಂಟಿಸ್ಟ್ ಆಗ್ಬಿಡ್ತಾ ಇದ್ದೆ. ಯೂಟ್ಯೂಬ್ ಮಾಡ್ತಿರ್ಲಿಲ್ಲ. ನೆಕ್ಸ್ಟು ಸಾಂಬಾರು. ಆಮೇಲೆ ಇನ್ನೊಂದೇನಂದರೆ ಇದು ಸ್ವಲ್ಪ ನಮ್ಮ ಥರ ಮಾತಾಡ್ಕೊಂಡೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಮಿಸ್ಸಾಗಿ ಎಲ್ಲ ಗಂಟ್ಲಿಗೆ ಸಿಗಾಕೊಂತಂದರೆ ಅಷ್ಟೇ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ತಿನ್ಬೇಕು. ಬಂತು ಮೀನು ಸಾರು, ಅನ್ನ ಕೂಡ ಬಂದ್ಬಿಡ್ತು. ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಿಧಾನಕ್ಕೆ ತಾಳ್ಮೆಯಿಂದ ತಿನ್ನುವಂಥ ಐಟಮ್ಮು. ಸೊ ನಿಧಾನ ಮುಗಿಸ್ಬಿಟ್ಟು ಆಮೇಲೆ ಅನ್ನ ಸಾರಿಗೆ ಜಂಪ್ ಆಗ್ತೀವಿ. ಸೊ ಇಲ್ಲಿ ಯಾರ್ಯಾರಿಗೆ ವಿಡಿಯೋ ನೋಡ್ತಿರೋರಲ್ಲಿ ಯಾರ್ಯಾರಿಗೆ ಮೀನಿನ ತಲೆ ಇಷ್ಟ ಅಂತ ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಪ್ರಕಾರ ಎಲ್ಲಿ ದಿ ಬೆಸ್ಟ್ ಮೀನು ತಲೆ ಸಿಗುತ್ತೆ ಅದನ್ನು ಕಮೆಂಟ್ ಮಾಡಿ. ಎಲ್ಲಿ ಸಿಗುತ್ತೆ? ಮಟನಲ್ಲಿ ಸ್ಪೇರ್ ಪಾರ್ಟ್ಸ್ ಇದ್ದಂಗೆ ಫಿಶ್ ಸ್ಪೇರ್ ಪಾರ್ಟ್ಸ್. ಸ್ವಲ್ಪ ಅನ್ನವನ್ನು ಹಾಕಿಕೊಂಡು ಅದಕ್ಕೆ ಮೀನಿನ ಸಾರು. ಬಿಸಿ 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 ಬಿಸಿಲಲ್ಲಿ ಬಿಸಿ ಬಿಸಿ ಅನ್ನ ಸಾರು. ಉದ್ರುದ್ರಾದ ಅನ್ನದ ಜೊತೆಗೆ ಬೇಕಾದ್ರೆ ನೀವು ಸೈಡಲ್ಲಿ ಫಿಶನ್ನು ಹಾಕ್ಕೊಂಡು ತಿನ್ಬೋದು. ಇದೆ ಸಿಂಪಲಾಗಿ ಲೈಟಾಗೆ ಸ್ವಲ್ಪ ಖಾರವಾಗಿ ಸ್ವಲ್ಪ ಹುಳಿನೂ ಇದೆ. ಚೆನ್ನಾಗಿದೆ. ಸೇಮ್ ನೋಡಿ ರಸಮ್ ಫೀಲ್ ಲೈಟಾಗಿ. ಆರಾಮಾಗಿ ಇದು ಒಂಥರ ಫೈನಲ್ ಟಚ್ ಅಪ್ ಇದ್ದಾಗೆ. ನೀವು ಬಂದಾಗ ಏನು ಜಾಸ್ತಿ ತವಾ ಫ್ರೈಗಳೇ ಹೋಗೋದು, ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಚೆನ್ನಾಗಿ ಊಟ ಟೈಮ್ ಬಂದರೆ ನಿಮ್ಗೆ ರೈಸ್ ಬೇಕು ಅನಿಸಿದ್ರೆ ರೈಸ್ ನೋಡಿದಂಗೆ ಇಲ್ಲಿ ಎಲ್ಲರೂ ಬಂದು ಜಾಸ್ತಿ ಇದೆ ತವಾ ಫ್ರೈ ಸೈಡ್ಸೇ ಜಾಸ್ತಿ ಹೋಗ್ತಾ ಇರೋದು. ತವಾ ಫ್ರೈ ಮತ್ತು ಫೈನಲ್ ಟಚ್ ಅಪ್ಪು ಅನ್ನ ಸಾರು ತೊಗೊಂಡು ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಹೋಗ್ತಾ ಇರೋದು ಸೈಡ್ ಅಷ್ಟೇ. ಸೊ ಈಗ ತಿಂದುಬಿಟ್ಟು ಆಮೇಲೆ ಸಿಗುವ ಒಂದು ಸಣ್ಣ ಬ್ರೇಕ್. ಫೈನಲಾಗೆ ಮೀನುಗಳನ್ನ ತಿಂದ್ಕೊಂಡು ಆಚೆ ಬಂದು ನಿಂತಿದ್ದೀವಿ. ಸೊ ಇಲ್ಲಿ ಆಚೆ ಔಟ್ರು ತೊಗೊಳೋಣ ಅಂತ.
ಆಮೇಲೆ ಇಲ್ಲೊಂದು ಗಮನಿಸಿದೇನು ಅಂದರೆ ಇಲ್ಲಿ ಕಾರ್ಗೋ ಸರ್ವಿಸ್ ಮಾಡ್ತಾರೆ. ಹೌದಾ? ನೋಡಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಬಂದಾಗ ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂ ಹೇಳಿದೆ, ಫ್ಯಾಮಿಲಿ ಎಲ್ಲ ರೆಕಮೆಂಡ್ ಮಾಡಲ್ಲ, ಫ್ರೆಂಡ್ಸ್ ಗ್ಯಾಂಗ್ ಬಂದಾಗ ತಿನ್ಬೋದು ಅಂತ. ಅದು ಫ್ರೆಂಡ್ಸ್ ಎಲ್ಲ ಬರ್ತೀರಾ ಅಂದರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಈ ಥರ ಫ್ಯಾಮಿಲಿ ನಾನು ನೋಡಿದಂಗೆ 3-4 ಕಾರು ಈ ನಾವು ನಿಲ್ಸಿದ್ವಲ್ಲ ಇಲ್ಲಿ ಕಾರ್ಗಳು ನಿಲ್ಸ್ಕೊಂಡು, ಆ ಕಡೆ ಎಲ್ಲ ಕಾರ್ ನಿಲ್ಸ್ಕೊಂಡು, ಇನೋವಾ ಎಲ್ಲ ನಿಲ್ಸ್ಕೊಂಡು ಫ್ಯಾಮಿಲಿ ಎಲ್ಲ ಅಲ್ಲಿಗೆ ತರ್ಸ್ಕೊಂಡು ತಿಂತಾ ಇದ್ದಾರೆ. ಪಾರ್ಕಿಂಗ್ ಚೆನ್ನಾಗಿದೆ. ಸೊ ಕಾರ್ಗೂ ಸಪ್ಲೈ ಕೊಡ್ತಾರೆ, ಫ್ಯಾಮಿಲಿ ಜೊತೆ ಬಂದಾಗ ನೀವು ತಿನ್ನಬೇಕು ಅಂತ ಟೇಸ್ಟ್ ಮಾಡಿ ಹಂಗೆ ಮಾಡ್ಬೋದು. ಸೊ ಒಂದು ಒಳ್ಳೆ ಡೀಸೆಂಟ್ ಆದ ಫಿಶ್ ತವಾ ಫ್ರೈ ಅಂತ ಹೇಳ್ಬೋದು. ಸೊ ಒಂದು ಮಸಾಲೆನ ಇಟ್ಕೊಂಡಿರ್ತಾರೆ, ಆ ಕೆಂಪು ಮಸಾಲೆ ಹೈಲೈಟ್ ಅದೇ ಮಸಾಲೆನಲ್ಲಿ ತವಾ ಫ್ರೈ. ಸೊ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ, ಅದು ಸ್ವಲ್ಪ ಕಮ್ಮಿ ಹಾಕಿದ್ರೆ ನಿಮಗೆ ಮೀಡಿಯಮ್ ಆಗಿರುತ್ತೆ, ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಅದು ಚೆನ್ನಾಗಿತ್ತು, ಖಾರವಾಗಿ ಪರ್ಫೆಕ್ಟಾಗಿತ್ತು. ಸೊ ಇನ್ನು ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಮಾಡ್ಸ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಆಮೇಲೆ ಇದು ನನಗೆ ಇವ್ರು ಹೇಳಿದ್ದು ಮಾತಾಡ್ಬೇಕಾದ್ರೆ ಹೇಳಿದ್ರು ಒಂದು 25 ವರ್ಷದಿಂದ 30 ವರ್ಷ ಆಗ್ತಾಯಿದೆ, ಅಷ್ಟು ವರ್ಷ ಹಳೇದು ಅಂತ. ನೇಮ್ ಎಲ್ಲ ಇಲ್ಲ. ಈ ಕಡೆ ಹೋಗ್ಬೇಕಾದ್ರೆ KRS ಬಂದಿದ್ದೀರಾ ಅಂದರೆ ಇಲ್ಲೇ ಗೌರ್ಮೆಂಟ್ ಇದು ಇದೆ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲಿ ತಿನ್ಕೊಂಡು ಅಲ್ಲಪ್ಪ ಅದು ಎದುರುಗಡೆ ಅಡ್ರೆಸ್ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ. ಸೊ ಇದು ಓಲ್ಡ್ ರೋಡ್ ಅಂತೆ, KRS ರೋಡ್. ಹಿಂಗೆ ಹೋದ್ರೆ KRS ಹೋಗುತ್ತೆ, ಹಿಂಗೆ ಡ್ಯಾಮ್ಗೆ ಹೋಗುತ್ತೆ, ಹಳೆ ರೋಡು. ಇವಾಗೆಲ್ಲ ಹೊಸ ರೋಡು ಆ ಕಡೆಯಿಂದ ಹೊಟ್ಟೋಗ್ಬಿಡ್ತಾರೆ. ಸೊ ಈಗ ಒಂದ್ಸಲಿ ಇಲ್ಲಿ ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಬಜೆಟ್ ಫ್ರೆಂಡ್ಲಿ, ಜ್ಯೂಸ್ ಫ್ರೆಂಡ್ಲಿ ಇದೆ. ಬಜೆಟ್ ಫ್ರೆಂಡ್ಲಿ, ಜ್ಯೂಸ್ ಫ್ರೆಂಡ್ಲಿ ಇದೆ. ಬರ್ಬೋದು. ಫ್ಯಾಮಿಲಿ ಬಂತು ಅಂದರೆ ಅದೇ ಹಿಂಗೆ ಆಚೆ ಕಡೆ ಹಾಕೊಂಡು ಕಾರಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿಕೊಂಡು ನೀವು ಅಲ್ಲೇ ಬಂದು ಸಪ್ಲೈ ಮಾಡ್ತಾರೆ, ಹೋಗ್ಬೋದು. ಸೊ ಒಂದ್ಸಲಿ ನೋಡಿ, ಒಂದ್ಸಲಿ ಬಂದು ಆದರೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಫಿಶ್ ತಲೆ ಅಭ್ಯಾಸ ಇರೋರು ತಿನ್ನಿ, ಫಸ್ಟ್ ಟೈಮ್ ಟ್ರೈ ಮಾಡೋರು ತಿನ್ಬೋದು, ಆರಾಮಾಗಿ ತಿನ್ಬೋದು. ನಾನು ಫಸ್ಟ್ ಟೈಮ್ ಆ ಥರ ಡಿಫ್ರೆಂಟಾಗಿ ಸರ್ವ್ ಮಾಡಿ ತಿಂದಿದ್ದು. ಯಾಕಂದ್ರೆ ನಾರ್ಮಲಾಗಿ ಫುಲ್ ತಲೆ ನಿಮಗೂ ಎಲ್ಲರೂ ಗೊತ್ತಿರುತ್ತೆ. ತವಾ ಫ್ರೈ ತಲೆ ಅಂದರೆ ನಾರ್ಮಲಾಗಿ ಸ್ಪ್ಲಿಟ್ ಮಾಡಿ ತಲೆನ ತವಾ ಫ್ರೈ ಮಾಡ್ಕೊಡ್ತಾರೆ. ಇಲ್ಲಿ ಏನಂದರೆ ಫುಲ್ ಕಟ್ ಮಾಡಿ ಪೀಸ್ ಮಾಡಿ ಫ್ರೈ ಮಾಡಿ ಕೊಟ್ಟಿದ್ರು. ಏನಂತಂದರೆ ಸೈಡ್ಸ್ ಚೆನ್ನಾಗಿರುತ್ತೆ, ಸೈಡ್ಸ್ ಥರ ಚೆನ್ನಾಗಿರುತ್ತೆ. ಬಟ್ ಅಂದರೆ ಲಾಂಗ್ ಟೈಮ್ ಅರ್ಧ ಗಂಟೆಯಿಂದ 1 ಅವರ್ ಆರಾಮಾಗಿ ಹೇಳಿಬೋದು. ಒಂದೇ ಡಿಶ್ ಇಟ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಬೋದು. ಒಂದೊಂದೇ ಕಡ್ಡಿ ಎತ್ಕೊಂಡು ಚೀಪ್ ಇಡ್ತಾ ಇರೋದು. ಸೊ ಅದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಬಟ್ ಅದೇ ಮುಳ್ಳು ಇವೆಲ್ಲ ಇರೋದ್ರಿಂದ ಹಲ್ಲು ಇವೆಲ್ಲ ಇರುತ್ತೆ, ನಿಧಾನಕ್ಕೆ ಕೆಲವರಿಗೆ ಕಣ್ಣು ಇಷ್ಟ ಆಗಲ್ಲ ತಿನ್ನೋಕ್ಕೆ. ಸೊ ಅಂಥದ್ದೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಅದು ನೋಡಿದಾಗ ಒಂಥರ ಅನ್ಸುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿ ಒಳ್ಳೇದು. ಆ್ಯಕ್ಚುಲಿ ಮೀನು ತಲೆ ಒಳ್ಳೇದು, ಮೀನೇ ಒಳ್ಳೇದು. ಅದ್ರಲ್ಲಿ ಮೀನು ತಲೆ ಇನ್ನೂ ಒಳ್ಳೇದು. ಮೀನು ತಲೆ ತಿಂದರೆ ಕಣ್ಣು ಒಳ್ಳೇದು, ತಿಂದಿಲ್ಲ ಅಂದರೆ ಮೀನಿಗೆ ಒಳ್ಳೇದು. ಸೊ ನೀವು ತಲೆ ತಿಂತೀರಾ ಅಂದರೆ, ಮೀನಿನ ತಲೆ ತಿಂತೀರಾ ಅಂದರೆ ವಿಸಿಟ್ ಮಾಡಿ ಈ ಕಡೆ ಸುತ್ತಮುತ್ತ ಇದ್ದೀರಾ ಅಂದರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಜೊತೆ ಇವತ್ತು ಸಾಥ್ ಕೊಟ್ಟಿದ್ದಂಥ ಗೋಲ್ಡನ್ ಥ್ರಾಟಲ್ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋ ಮಿಕ್ಸ್ ಮಾಡೋಣ. ನಮಸ್ಕಾರ.